ನಮಸ್ಕಾರ ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂತ ಇಂದಿನ ಪ್ರಮುಖ ಸುದ್ದಿಗಳನ್ನ. ಬೀದರ್ ದಕ್ಷಿಣ ಕ್ಷೇತ್ರದ ಮನ್ನಾಖೇಡಿ ಗ್ರಾಮದಿಂದ ನೀಡುವಂಚ ಮತ್ತು ಹೊಚ್ಚಕ್ಕನಹಳ್ಳಿ ಹಾಗೂ ರಂಜೋಳ್ಖೇಣಿ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವಂತ ಮಹತ್ವದ ರಸ್ತೆ ಡಾಂಬರೀಕರಣ ಕಾಮಗಾರಿಗೆ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ಗುದ್ಲಿ ಪೂಜೆಯನ್ನ ನೆರವೇರಿಸಿದ್ರು. ಬಳಿಕ ಮಾತನಾಡಿದ ಅವರು, ಈ ರಸ್ತೆ ನಿರ್ಮಾಣವು ಗ್ರಾಮಗಳ ಸಮಗ್ರ ಅಭಿವೃದ್ಧಿಗೆ ಹೊಸ ದಿಕ್ಕನ್ನ ನೀಡಲಿದ್ದು ಸಾರ್ವಜನಿಕರ ಜೀವನ ಮಟ್ಟವನ್ನ ಮತ್ತಷ್ಟು ಉನ್ನತಿಗೇರಿಸುವಂತ ಪ್ರಮುಖ ಹೆಜ್ಜೆ ಆಗಲಿದೆ. ನಮ್ಮ ಕ್ಷೇತ್ರ ನಮ್ಮ ಅಭಿವೃದ್ಧಿ ಎಂಬ ದೃಷ್ಟಿಕೋನದೊಂದಿಗೆ ಈ ಯೋಜನೆ ಕೈಗೊಳ್ಳಲಾಗಿದೆ. ಸುಮಾರು 1,50,00,000 ರೂಪಾಯಿ ವೆಚ್ಚದಲ್ಲಿ ಕೈಗೊಳ್ಳಲಾಗುತ್ತಿರುವ ಈ ಕಾಮಗಾರಿ ಪೂರ್ಣಗೊಂಡ ನಂತರ ಗ್ರಾಮಗಳ ನಡುವಿನ ಸಂಪರ್ಕ ವ್ಯವಸ್ಥೆ ಗಣನೀಯವಾಗಿ ಸುಧಾರಣೆಯಾಗಲಿದ್ದು ಸ್ಥಳೀಯ ಜನತೆಗೆ ವೇಗವಾದ, ಸುರಕ್ಷಿತ ಮತ್ತು ಸುಗಮ ಸಂಚಾರ ಸೌಲಭ್ಯ ಲಭ್ಯವಾಗಲಿದೆ ಅಂತ ತಿಳಿಸಿದ್ರು. ಬೀದರ್ ಜಿಲ್ಲೆಯ ಔರಾ ತಾಲೂಕಿನ ಕೌಟಾ ಬಿ ಗ್ರಾಮದ ಹೊಲವೊಂದರಲ್ಲಿ ಕಬ್ಬಿನ ಬೆಳೆಯ ನಡುವೆ ಅಕ್ರಮವಾಗಿ ಬೆಳೆದಿದ್ದ ಗಾಂಜಾ ಬೆಳೆಯನ್ನ ಸಂತಪೂರು ಪೊಲೀಸರು ಜಪ್ತಿ ಮಾಡಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ಔರಾ ತಾಲೂಕಿನ ಕೌಟಾ ಬಿ ಗ್ರಾಮದ ಹೊಲವೊಂದರಲ್ಲಿ ಸಂತಪೂರು ಪಿಎಸ್ಐ ದಿನೇಶ್ ಎಂಟಿ ನೇತೃತ್ವದಲ್ಲಿ ಪೊಲೀಸ್ ತಂಡ ದಾಳಿ ನಡೆಸಿದ್ದು ಕಬ್ಬಿನ ಬೆಳೆಯ ಮಧ್ಯದಲ್ಲಿ ಬೆಳೆದಿದ್ದ ಗಾಂಜಾ ಗಿಡಗಳನ್ನ ಪತ್ತೆ ಹಚ್ಚಲಾಗಿದೆ. ಇನ್ನು ದಾಳಿಯ ವೇಳೆ ಆರೋಪಿ ಬೀರಪ್ಪ ಎಂಬ ವ್ಯಕ್ತಿ ಸ್ಥಳದಿಂದ ಫರಾರಿಯಾಗಿದ್ದಾನೆ. ಹೊಲದಲ್ಲಿ ಬೆಳೆದಿದ್ದ ಒಟ್ಟು 9.25 kg ಗಾಂಜಾ ಗಿಡಗಳನ್ನ ಪೊಲೀಸರು ಬೇರು ಸಮೇತ ಕಿತ್ತು ಜಪ್ತಿ ಮಾಡಿಕೊಂಡಿದ್ದು ಅಂದಾಜು ಮೌಲ್ಯ 4,50,000 ರೂಪಾಯಿಗಳಷ್ಟಿದೆ ಅಂತ ತಿಳಿದು ಬಂದಿದೆ. 141ನೇ ವಿಶ್ವ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಕರುನಾಡು ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರು ಹಾಗೂ ಗಿಲೌ ಕಾರ್ಮಿಕರ ಸಂಘದ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಬೀದರ್ ನಗರದ ಪೂಜ್ಯ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಕಾರ್ಮಿಕ ವಿಚಾರಗೋಷ್ಠಿ, ಹಿರಿಯ ಕಾರ್ಮಿಕರಿಗೆ ಹಾಗೂ SSLC ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಶೈಲೇಂದ್ರ ಬೆಲ್ದಾಳೆ ಅವರು ಮಾತನಾಡಿ, ಕಾಯಕದಲ್ಲಿ ಮೇಲು ಕೀಳು ಯಾವುದು ವ್ಯತ್ಯಾಸವಿಲ್ಲ, ಕಾಯಕದಿಂದಲೇ ಕೈಲಾಸ ಕಾಣಬೇಕು ಎಂದು ಬಸವಣ್ಣನವರು 12ನೇ ಶತಮಾನದಲ್ಲಿ ಹೇಳಿದರು. ದೇಶದ ಅಭಿವೃದ್ಧಿಯಲ್ಲಿ ಕಾರ್ಮಿಕರ ಪಾತ್ರ ಬಹು ಮುಖ್ಯವಾಗಿದ್ದು ಅಂತಹ ಕಾರ್ಮಿಕರನ್ನ ಕೇವಲ ಒಂದು ದಿನವಲ್ಲ ವರ್ಷವಿಡೀ ಸ್ಮರಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದರು. ಕೆಲಸನೇ ಜಾತಿ. ಬಸವಣ್ಣವ್ರದೊಂದು ವಚನ ಇದೆ, ಕಾಯಕವೇ ಕೈಲಾಸ. 12ನೇ ಶತಮಾನದಲ್ಲಿ ಹೇಳಿದ್ರು. ಕಾಯಕ ಮಾಡು, ಕೈಲಾಸಕ್ಕೆ ಹೋಗ್ತಿ. ಸುಮ್ ಕುಂತಿದ್ರೆ ಏನೂ ಸಿಗಲ್ಲ. ಎಷ್ಟು ಕೆಲಸ ಮಾಡ್ತಿ ಅಷ್ಟು ನಿನ್ ಕೈಯಲ್ಲಿ ಹಣ ಬರ್ತದೆ, ನಿಮ್ ಮನೆ ನಡೀತದೆ, ನಿಮ್ ಕುಟುಂಬ ನಡೀತದೆ. ಸುಮ್ಮನೆ ಕುಂತ್ರೆ ಯಾರು ನಡೆಯಲ್ಲ. ನಾವು ಲೀಡರ್ ಮಾಡಿದ್ರೆ ಏನು ನಡೆಯಲ್ಲ. ಅಲ್ಟಿಮೇಟ್ಲಿ ನಾವು ಗ್ರೌಂಡ್ದಾಗ, ಫೀಲ್ಡ್ದಾಗ ಜನರಿಗಾಗಿ ಕೆಲಸ ಮಾಡಬೇಕು. ಅದಕ್ಕೆ ಕಾಯಕವೇ ಕೈಲಾಸ ಅಂತ ನಾವು ಅವತ್ತು ಹೇಳಿದ್ರು ವಿಶ್ವಗುರು ಬಸವಣ್ಣವರು. ಇವತ್ತು ಭಾಳ 2 ದಿನ ಭಾಳ ಮ್ಯಾಚ್ ಆಗಿ ಬಂದಾವ. ಒಂದು ಕಾರ್ಮಿಕರ ದಿನಾಚರಣೆ, ಒಂದು ಬುದ್ಧ ಪೂರ್ಣಿಮಾ. ಭಾಳ ವಿಶೇಷವಾಗಿ ಎಲ್ಲ ಕಡೆ ಗೌತಮ್ ಬುದ್ಧಜಿಯವರ ಒಂದು ಜಯಂತಿ ಕೂಡ ಇವತ್ತು ಆಚರಣೆ ಮಾಡ್ತೀವಿ. ಬುದ್ಧ ಪೂರ್ಣಿಮಾ ಭಾಳ ದೊಡ್ಡ ಹುಣ್ಣಿ ಇವತ್ತು, ಬಹಳ ದೊಡ್ಡ ಹುಣ್ಣಿ ಇವತ್ತು. ಎಲ್ಲ ಕಡೆ ಬಹಳಷ್ಟು ಕಂಟ್ರಿಯಲ್ಲಿ ಭಗವಾನ್ ಬುದ್ಧರ ಅನುಯಾಯಿಗಳರ. ನಮ್ಮ ದೇಶ ಇನ್ನು ದೇಶದಾದ್ಯಂತ ಕಮರ್ಷಿಯಲ್ LPG ಗ್ಯಾಸ್ ಸಿಲಿಂಡರ್ನ ಬೆಲೆ ಏರಿಕೆ ಆಗುತ್ತಲಿದ್ದು ರಾಜ್ಯದಲ್ಲಿ ಕೂಡ ಇದೀಗ ಬೆಲೆಗಳು ಗಗನಕ್ಕೇರಿವೆ. ಬೀದರ್ನಲ್ಲಿ 3,152 ರೂಪಾಯಿ ದಾಟಿದೆ ಈ ಒಂದು ಗ್ಯಾಸ್ ಸಿಲಿಂಡರ್ನ ಮೇಲೆ. ಹೀಗಾಗಿ ಉದ್ಯಮಿದಾರರಿಗೆ ದೊಡ್ಡ ಶಾಕ್ ಎದುರಾಗಿದೆ. ಸತತ ಬೆಲೆ ಏರಿಕೆಯಿಂದ ಕಂಗೆಟ್ಟಂತ ಹೋಟೆಲ್, ರೆಸ್ಟೋರೆಂಟ್ ಮಾಲೀಕರು ಬೀದರ್ ಜಿಲ್ಲೆಯಲ್ಲಿ ಸಾಕಷ್ಟು ಸಂಕಷ್ಟವನ್ನ ಅನುಭವಿಸುತ್ತಿದ್ದಾರೆ. ಇರಾನ್ ಇಸ್ರೇಲ್ ವಾರ್ ಎಫೆಕ್ಟ್ನಿಂದಾಗಿ ಇಂಧನ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದ್ದು ಇದೀಗ ಬೆಲೆ ಏರಿಕೆಗೆ ಕಾರಣವಾಗ್ತಾ ಇದೆ. ಕಳೆದ 3 ತಿಂಗಳಲ್ಲಿ ಸತತವಾಗಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಆಗುತ್ತಲೇ ಇದೆ. ಮಾರ್ಚ್ನಲ್ಲಿ 144 ರೂಪಾಯಿ, ಏಪ್ರಿಲ್ನಲ್ಲಿ 190 ರೂಪಾಯಿ ಹಾಗೂ ಈಗ 991 ರೂಪಾಯಿ ಏರಿಕೆಯ ಬಿಸಿ ಎದುರಾಗಿದೆ. ಈ ರೀತಿ ಸತತ ಏರಿಕೆಯಿಂದ ಹೋಟೆಲ್, ರೆಸ್ಟೋರೆಂಟ್, ಕೆಫೆ ಸೇರಿ ಹಲವು ಉದ್ಯಮಕ್ಕೆ ತೀವ್ರ ಹೊರೆಯಾಗಿದ್ದು ಇದರಿಂದ ಗ್ರಾಹಕರಿಗೂ ಪದಾರ್ಥಗಳ ಬೆಲೆ ಏರಿಕೆ ಬಿಸಿ ತಟ್ಟುವಂತಹ ಸಾಧ್ಯತೆ ಇದೆ ಅಂತ ಹೋಟೆಲ್ ಮಾಲೀಕರು ತಿಳಿಸಿದ್ದಾರೆ. ಈಗ ಸರಿಸುಮಾರು 2 ತಿಂಗಳಿಂದ ಈ ಪ್ರಾಬ್ಲಮ್ ನಡೀತಾ ಇದೆ. 50% ಮಿನಿಮಮ್ ಅಂತೂ ನಾವು ಕಟ್ ಆಫ್ ಮಾಡಿದ್ವಿ. ಯಾವುದ್ಯಾವುದು ಗ್ಯಾಸ್ ಜಾಸ್ತಿ ಸುಡ್ತಿತ್ತು ಅದೆಲ್ಲ ಕಟ್ ಆಫ್ ಮಾಡಿದ್ವಿ. ರೇಟು ಸ್ವಲ್ಪ ಹೈಕ್ ಮಾಡಿದ್ವಿ. ಯಾಕಂದರೆ 2,000 ರೂಪಾಯಿ ಇದ್ದಿನ ಸಿಲಿಂಡ್ರ್ 3,500-4,000 ರೂಪಾಯಿ ಆಗಿತ್ತು. ಈಗ ಮತ್ತೆ ಇಮಿಡಿಯೇಟಾಗಿ 950-1,000 ರೂಪಾಯಿ ಹೆಚ್ಚಿಗೆ ಆದಾಗ 1,000 ರೂಪಾಯಿ ಹೆಚ್ಚಿಗೆ ಸೀರಿಯಸ್ 4,500 ಅಂತ ಹೇಳ್ತಾ ಇದ್ದಾರೆ. ಈಗ 4,500 ರೂಪಾಯಿ ಸಿಲಿಂಡರ್ ರೇಟ್ ಹೆಚ್ಚಿಗೆ ಆದಾಗ ನಮಗೇನು ವರ್ಕೌಟ್ ಮಾಡೋಕ್ಕಾಗ್ತಾಯಿಲ್ಲ. ಈಗಾಗಲೇ ನಾವು 20% ರೇಟ್ ಹೈಕ್ ಮಾಡಿದ್ದೀವಿ. ಯಾವುದೋ ಒಂದು ನಾರ್ಮಲ್ ಟಿಫನ್ 50 ರೂಪೀಸ್ ಇದನ್ನು 60, 65, 70 ಅಂದರೆ ಓಕೆ. ಇದನ್ನು ಮತ್ತೆ ಈ ಥರ ಬಂದಾಗ ಮತ್ತೆ 80-90 ಮಾಡಿದ್ರೆ ಯಾರೂ ಬರೋಲ್ಲ. ಸೊ ಇದಾದಮೇಲೆ ನಮಗೆ ಇನ್ನೊಂದು ಹೊರೆ ಏನಂತಂದರೆ ಡೈಲಿ 1-2 ಸಿಲಿಂಡರ್ ಬೇಕು. ನಾರ್ಮಲಿ ಈಗ 4,500 ಅಂದರೆ 9,000 ರೂಪಾಯಿ ಬರೀ ಸಿಲಿಂಡ್ರಿಗೆ ಹೋಗುತ್ತೆ. ಬೇರೆ ಸಬ್ಸ್ಟಿಟ್ಯೂಟಿಗೆ ನಾವು ಕಟ್ಟಿಗೆ ಒಲೆ ಅದೆಲ್ಲ ತಂದು ಮಾಡಿದ್ರೆ ಸಹ ಏನು ಗ್ಯಾಸಿನ ಮೇಲೆ ಏನಾಗುತ್ತೆ ಅದು ಪೂರ ಕಟ್ಟಿಗೆ ಒಲೆಯಲ್ಲಿ ನಮಗೆ ಪೂರೈಸೋಕ್ಕಾಗಲ್ಲ. ಸೊ ಎಷ್ಟೋ ಜನ ಈಗ ಸಣ್ಣ ಅಂಗಡಿಗಳೆಲ್ಲ ಬಂದಾಗಿಬಿಟ್ಟಿದೆ. ಸಣ್ಣ ಸಣ್ಣ ಗೂಡು ಅಂಗಡಿಗಳೆಲ್ಲ 4,500 ರೂಪಾಯಿ ಕೊಟ್ಟು ಸಿಲಿಂಡರ್ ತೊಗೊಳಕ್ಕಾಗಲ್ಲ ಯಾರಿಗೂ. ಈಗ 3,500ಕ್ಕೆ ತೊಗೊಳ್ತಿರ್ಲಿಲ್ಲ. ಈಗ ನಮ್ಮ ಹೋಟೆಲ್ ಅವ್ರಿಗೆ ಬಂತು ಈಗ ಬಿಸಿ ಬಿಸಿ ತಿಂಡಿ ತಯಾರು ಮಾಡ್ತೀವಲ್ಲ, ಈಗ ಬಿಸಿ ಬರವಿದ್ದಂಗೆ ಆಗಿದೆ ನಮಗೆಲ್ಲ.
ಹೋಟ್ಲು ಬಂದಿಟ್ಟರು ಪ್ರಾಬ್ಲಮ್ಮೇ, ರೆಂಟು, ಸ್ಟಾಫ್ ಸ್ಯಾಲ್ರಿ ಅದು ಇದು ಕೊಡಬೇಕು. ಹೋಟೆಲ್ ಚಾಲು ಇಟ್ಟರು ಪ್ರಾಬ್ಲಮ್ಮೇ. ಇದಕ್ಕೆ ಯಾರು ನೋಡಿ ನಮಗೆ ಸಹಕರಿಸಿ. ಇದಕ್ಕೇನೋ ರೇಟ್ ನೋಡಿ, ಡೊಮೆಸ್ಟಿಕಲ್ ರೇಟ್ ಹೆಚ್ಚಿಗೆ ಆಗಲಿಲ್ಲ, ಕಮರ್ಷಿಯಲ್ ಒಂದೇ ಪಟ 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 ರೇಟ್ ಹೈಕ್ ಮಾಡ್ತದೆ. ಪೆಟ್ರೋಲ್ ಡೀಸೆಲಲ್ಲಿ ನೋಡೋಕೆ ಹೋದರೆ ಹೆಚ್ಚಿಗೆ ಆಗಲಿಲ್ಲ, ಯಾಕಂದರೆ ಎಲ್ಲದೂ ಕಚ್ಚಾ ತೈಲದಲ್ಲೇ ಮಾಡೋದಲ್ಲ. ಬರೀ ಸಿಲಿಂಡ್ರಿಗೆ ಮಾತ್ರ ಯಾಕೆ ಹೆಚ್ಚಿಗೆ ಆಗ್ತಾಯಿದೆ? ಸೊ ಇದ್ರ ಬಗ್ಗೆ ಒಂಚೂರು ನೋಡಬೇಕು. ಐಟಮ್ ರೇಟ್ 20% ಈಗಾಗಲೇ ಹೆಚ್ಚಿಗೆ ಮಾಡಿದ್ವಿ ನಾವು. 50% ಯಾವುದೀಗ ನಾರ್ಮಲ್ ಚೈನೀಸ್ ಐಟಮ್ ಆಗ್ಬೋದು, ಸೂಪ್ ಆಗ್ಬೋದು, ಇವೆಲ್ಲ ಗ್ಯಾಸ್ ಜಾಸ್ತಿ ಬೇಕು, ಅವೆಲ್ಲ ಕಟ್ ಆಫ್ ಮಾಡಿದ್ದೀವಿ. ಕಸ್ಟಮರ್ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಸ್ವಲ್ಪ, ಆದರೆ ಈಗ ಬರೋಲ್ಲ. ಅವ್ರಿಗೆ ಗೊತ್ತಿದೆ, ಮೊದಲು 50 ರೂಪಾಯಿಗೆ ತಿಂಡಿ ಸಿಗ್ತಿದ್ದು 70 ರೂಪಾಯಿ. ಅವ್ರು ಕೇಳ್ತಾರೆ ನಿಮ್ಮ ಮೆನುಲಿ ಎಲ್ಲಕ್ಕಿಂತ ಕಮ್ಮಿ ರೇಟ್ ಯಾವುದು, ಅದೇ ಕೇಳ್ತಾರೆ, ಅದನ್ನು ತಿನ್ಕೊಂಡು ಹೋಗ್ತಾರೆ. ಯಾಕಂದರೆ ಈಗ ಮತ್ತೆ ನಾವು ಇವತ್ತಿನ ಎಕ್ಸ್ಪೆಂಡಿಚರ್ಸಲ್ಲಿ ನೋಡೋದು ಮತ್ತೆ ಒಂದು 10% ರೇಟ್ ಹೇಗೆ ಮಾಡಲೇಬೇಕು ಸರ್, ಆಪ್ಷನ್ ಇಲ್ಲಲ್ಲ. ಗ್ರಾಹಕರು ದುಡ್ಡು ಕೊಟ್ಟರೆ ಮಾತ್ರ ನಮಗೆ ದುಡ್ಡು ಜಮಾ ಆಗುತ್ತೆ, ಆಮೇಲೆ ನಾವು ಮತ್ತೆ ಅದನ್ನು ಮೇಂಟೆನೆನ್ಸ್ ಮಾಡೋದು ಗ್ರಾಹಕ. ಬೀದರ್ನಲ್ಲಿ ಬಿಸಿಲಿನ ತಾಪಮಾನ ದಿನದಿಂದ ದಿನಕ್ಕೆ ಏರಿಕೆ ಆಗುತ್ತಿದ್ದು ಏರ್ ಕೂಲರ್ಗಳಿಗೆ ಡಿಮ್ಯಾಂಡ್ ಬಂದಿದೆ. ಹೌದು, ರಣ ಬಿಸಿಲಿನಿಂದ ಬಚಾವಾಗಲು ಏರ್ ಕೂಲರ್ಗಳ ಮೊರೆ ಹೋಗ್ತಾ ಇದ್ದಾರೆ ಬೀದರ್ನ ವಿವಿಧ ಜಿಲ್ಲೆಯ ಗ್ರಾಮಸ್ಥರು. ರಾತ್ರಿ ವೇಳೆ ಮಲಗೋಕ್ಕೂ ಕೂಡ ಆಗ್ತಾ ಇಲ್ಲ ಮನೆಯಲ್ಲಿ, ಹಾಗಾಗಿ ಏರ್ ಕೂಲರ್ಗಳು ಮನೆಯಲ್ಲಿ ಮಕ್ಕಳು ಬೇಕೇ ಎನ್ನುವ ಪರಿಸ್ಥಿತಿ ಎದುರಾಗಿದೆ. ಹಾಗಾಗಿ ಪ್ರತಿ ಬಾರಿ 4 ರಿಂದ 5 ಏರ್ ಕೂಲರ್ಗಳನ್ನು ಮಾರಾಟ ಮಾಡ್ತಿದ್ದಂಥ ಮಾಲೀಕರು ಇದೀಗ ಪ್ರತಿದಿನ 10 ರಿಂದ 20 ಏರ್ ಕೂಲರ್ಗಳನ್ನು ಮಾರಾಟ ಮಾಡುತ್ತಿದ್ದಾರೆ. ಸ್ಟಾಕ್ ಇಲ್ಲದೆ ಹೋದರೂ ಕೂಡ ಹೈದರಾಬಾದ್ನಿಂದ ಸ್ಟಾಕ್ ತಂದು ಕೊಡಿಸುವಂತ ಕೆಲಸ ಮಾಡುತ್ತಿದ್ದೇವೆ ಅಂತ ಬೀದರ್ನ ಡಿಸ್ಟ್ರಿಬ್ಯೂಟರ್ಗಳು ತಿಳಿಸಿದ್ದಾರೆ. ಸರ್ ಮನೆ ನಿಲ್ಲಕ್ಕಾಗ್ತಿಲ್ಲ, ಮನೆ ನಿಂದಿರ್ಬೇಕಾದ್ರೆ ಒಂದು ಚೆಕ್ಕಿ ಹೊಡೆದಂಗೆ ಹೊಡೆದ ರೀ. ಅದ್ರ ಕಡೆಯಿಂದ ಕೂಲರ್ ಇದ್ರೆ ಸುಮ್ಮನೆ ಒಂದು ಗಳಿಗೆ ಕೂಡೋದಾರ ಆಯ್ತದ ಅಂತೇಳಿ ಒಯ್ಯದ್ರಿ ಸರ್. ಫ್ಯಾನ್ ಅವ ಸರ್, ಫ್ಯಾನ್ ಭೀ ಪೂರ ಚೆಕ್ಕಿ ಹೊಡೆದಂಗೆ ಹೊಡೆತೇವೆ ರೀ ಅವು ಭೀ. ಕೂಲರ್ ಆದ್ರೆ ಸ್ವಲ್ಪ ಕೂಡೋದಾಯ್ತದ ಅಂತೇಳಿ ತಣ್ಣಗೆ. ರೇಟ್ ಈಗ ಜಾಸ್ತಿ ಆಗ್ಯಾವ ಸರ್, ಬಿಸಿಲು ಜಾಸ್ತಿ ಆಗಿನ ಕಡೆಯಿಂದ. ದುಡ್ಡು ಇಲ್ದವ್ರಿಗೆ ಪರೇಶಾನ್ ಇದೆ ಸರ್. ಈಗ ಇದ್ದರಿಗೆ ಎ ಸಿ ಕುಡ್ಸ್ಕೊತಾರೆ ರೀ. ನಮಗೆ ಫ್ಯಾನ್ ತೊಗೋಬೇಕಂದ್ರೆ ಕಷ್ಟ ಅದ ಸರ್, ತಗಡು ಮನೆ ಸರ್. ಹೀಟ್ ಜಾಸ್ತಿ ಸರ್, ಮ್ಯಾಗಿಂದ ಹೀಟು, ತೆಳಗಡೆ ಹೀಟು. ಹಾಂ ರೀ, ನಾವು ಮಿರ್ಜಾಪುರ 2570ನೇ ವೈಶಾಖ ಬುದ್ಧ ಪೂರ್ಣಿಮೆಯ ನಿಮಿತ್ತವಾಗಿ ಇಂದು ಮಾಜಿ ಸಚಿವರಾಗಿರುವಂತಹ ಹುಮ್ನಾಬಾದ್ನ ರಾಜಶೇಖರ್ ಪಾಟೀಲ್ ಅವರು ತಮ್ಮ ಗೃಹ ಕಚೇರಿಯ ಆವರಣದಲ್ಲಿ ಭಗವಾನ್ ಬುದ್ಧರಿಗೆ ವಿಶೇಷವಾಗಿ ಪೂಜೆ ಸಲ್ಲಿಸುವ ಮುಖಾಂತರ ಪಂಚಶೀಲ ನಮನವನ್ನು ಸಲ್ಲಿಸಿದರು. ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಇಂದು ಭಗವಾನ್ ಬುದ್ಧರ 2570ನೇ ಜಯಂತ್ಯೋತ್ಸವದ ಅಂಗವಾಗಿ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಭಗವಾನ್ ಬುದ್ಧರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮತ್ತು ಪುಷ್ಪಾರ್ಪಣೆಯನ್ನ ಮಾಡಿದರು. ಈ ಸಂದರ್ಭದಲ್ಲಿ ಪೂಜ್ಯ ಬಂತೆ ಜ್ಞಾನಸಾಗರ್ ಅವರು ತ್ರಿಶರಣ ಪಂಚಶೀಲವನ್ನು ನಡೆಸಿಕೊಟ್ಟರು. ರಾಜಪ್ಪ ಗುರ್ನಳಿಕರ್, ಮಹೇಶ್ ಗುರ್ನಾಳ್ಕರ್, ಶಿವಕುಮಾರ್ ನೀಲಿಕಟ್ಟೆ, ವಿನಯ್ ಕುಮಾರ್ ಮಾಳ್ಗೆ, ವಿಜಯ್ ಕುಮಾರ್ ಸೋನಾರೆ, ಬಾಬು ಅಣದುರೆ, ರಾಜ್ಕುಮಾರ್ ಗಾದ್ಗಿ, ಪ್ರಸನ್ನ ಡಾಂಗೆ, ಜಗದೀಶ್ವರ್ ಬಿರಾದರ್, ಸಂದೀಪ್ ಕಾಂಟೆ, ಶರಣು ಫೂಲೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಸಿದ್ದರಾಮ್ ಸಿಂಧೆ, ಚುನಾವಣೆಯ ತಹಶೀಲ್ದಾರ್ ಮಲ್ಶೆಟ್ಟಿ ಚಿದ್ರೆ, ಜಿಲ್ಲಾ ವಿಕಲಚೇತರ ಕಲ್ಯಾಣಾಧಿಕಾರಿ ಸುಭಾಷ್ ರತ್ನಾಕರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬೀದರ್ ಜಿಲ್ಲೆಯಲ್ಲಿ ಕಳೆದ ಕೆಲವು ದಿನಗಳಿಂದ ಉರಿ ಬಿಸಿಲಿನ ತಾಪಮಾನ ಹೆಚ್ಚಾಗಿ ಸಣ್ಣ ಪುಟ್ಟ ಅಣೆಕಟ್ಟುಗಳ ನೀರು ಬತ್ತಿ ಹೋಗಿದೆ. ಇದರ ಪರಿಣಾಮ ಪಶು ಪಕ್ಷಿ ಹಾಗೂ ಕಾಡು ಪ್ರಾಣಿಗಳಿಗೆ ಕುಡಿಯುವ ನೀರಿನ ತೀವ್ರ ಅಭಾವ ಎದುರಾಗಿದೆ. ಇಂತಹ ಸಂಕಷ್ಟದ ಸಂದರ್ಭದಲ್ಲಿ ಕಾಡು ಹಾಗೂ ಉದ್ಯಾನ ಪ್ರದೇಶಗಳಲ್ಲಿ ಅಲ್ಲಲ್ಲಿ ನೀರಿನ ಕುಂಡಗಳನ್ನು ಇಟ್ಟು ಪ್ರಾಣಿಗಳಿಗಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗುತ್ತಿರುವುದು ಅತ್ಯಂತ ಅಗತ್ಯ ಕಾರ್ಯವಾಗಿದೆ. ಈ ದಿಸೆಯಲ್ಲಿ ಕೈಗೊಳ್ಳಲಾಗುತ್ತಿರುವ ಸೇವಾ ಕಾರ್ಯ ನಿಜಕ್ಕೂ ಶ್ಲಾಘನೀಯವಾಗಿದೆ ಅಂತ DFRO ರಘುನಾಥ್ ರಾಥೋಡ್ ಅಭಿಪ್ರಾಯಪಟ್ಟರು. ಹಳದಕೇರಿಯ ಸಸ್ಯೋದ್ಯಾನದಲ್ಲಿ ಚಂದ್ರಶೇಖರ್ ಆಜಾದ್ ಯುವಕ ಸಂಘದ ವತಿಯಿಂದ ಪಶು ಪಕ್ಷಿಗಳಿಗಾಗಿ ಮಣ್ಣಿನ ತೊಟ್ಟಿಗಳನ್ನು ಇಟ್ಟು ಅವುಗಳ ನೀಡೇರಿಕೆಯ ದಾಹ ನೀಗಿಸಲು ಏರ್ಪಡಿಸಿದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಚಂದ್ರಶೇಖರ್ ಆಜಾದ್ ಯುವ ಸಂಘದ ಅಧ್ಯಕ್ಷ ವಿಜಯ್ ಕುಮಾರ್ ಬಂಡೆ ಮಾತನಾಡಿ, ನಾವು ಅರಣ್ಯ ವಲಯ ಅಧಿಕಾರಿ ವಿಜಯ್ ಕುಮಾರ್ ಜಾಧವ್ ಅವರ ಮಾರ್ಗದರ್ಶನದಲ್ಲಿ ಈ ಕಾರ್ಯಗಳನ್ನು ಕೈಗೊಂಡಿದ್ದೇವೆ. ಪಶು ಪಕ್ಷಿಗಳನ್ನು ಉಳಿಸಿಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಅಂತ ತಿಳಿಸಿದರು. ಇವಾಗಿದ್ವು ಬೀದರ್ ಜಿಲ್ಲೆ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗ್ತೀನಿ ಬೀದರ್ ನ್ಯೂಸ್ ರೌಂಡ್ ಅಪ್ನಲ್ಲಿ.